ಹಲೋ ಎವ್ರಿವನ್, ವೆಲ್ಕಮ್ ಟು ಆರ್ಕೆ ಸ್ಟಡಿ ಇನ್ಫೋ ಯೂಟ್ಯೂಬ್ ಚಾನಲ್. ಈ ವಿಡಿಯೋದಲ್ಲಿ ದಿನಾಂಕ 21 ಜನವರಿ 2024ಕ್ಕೆ ಏನು ಕಮರ್ಷಿಯಲ್ ಟ್ಯಾಕ್ಸ್ ಇನ್ಸ್ಪೆಕ್ಟರ್ ಹುದ್ದೆಯ ನೇಮಕಾತಿ ಎಕ್ಸಾಮ್ ಏನ್ ನಡೆದಿದೆ, ಸೊ ಅದರ ಜಿಕೆ ಪೇಪರ್ಗೆ ಸಂಬಂಧಪಟ್ಟಂಗೆ ಪೇಪರ್ 1 ಸಾಮಾನ್ಯ ಜ್ಞಾನ ಪತ್ರಿಕೆಗೆ ಸಂಬಂಧಪಟ್ಟಂಗೆ ಸರಿ ಉತ್ತರಗಳು ಯಾವೆಲ್ಲ ಆಗುತ್ತೆ ಅನ್ನೋದನ್ನ ನಿಮಗೋಸ್ಕರ ಹೋಮ್ವರ್ಕ್ ಮಾಡಿ ತರ್ತಾ ಇದ್ದೇವೆ. ಸೊ ಯಾರೆಲ್ಲ ಎಕ್ಸಾಮ್ ನ ಅಟೆಂಡ್ ಆಗಿದ್ರಿ ನಿಮಗೆ ರೈಟ್ ಆನ್ಸರ್ಸ್ ಗಳು ಗೊತ್ತಾಗುತ್ತೆ. ಇದ್ರ ಜೊತೆಗೇನೆ ಇನ್ಮುಂದೆ ಬರುವಂತಹ ನೇಮಕಾತಿ ಪರೀಕ್ಷೆಗಳಿಗೆ ಯಾರೆಲ್ಲ ಅಭ್ಯಾಸವನ್ನ ನಡೆಸ್ತಾ ಇದ್ದೀರಾ, ಸೊ ನಿಮಗೂ ಒಂದು ಐಡಿಯಾ ಬರುತ್ತೆ ಯಾವ ಲೆವೆಲ್ ನ ಕ್ವಶನ್ ಗಳನ್ನ ಕೇಳಿದ್ರು ನಿಮ್ಮ ಈ ಪ್ರಿಪರೇಷನ್ ಲೆವೆಲ್ ಯಾವ ರೀತಿ ಇರಬೇಕು. ಸೊ ಇವೆಲ್ಲವೂ ತಿಳಿಯುತ್ತೆ ಅಂತ ಹೇಳ್ತಾ ಲೆಟ್ಸ್ ಬಿಗಿನ್ ಆಸ್ ಫ್ರೆಂಡ್ಸ್. ನಮ್ಮ ಚಾನಲ್ ನ ಮೊದಲೇವರೆಗೆ ನೋಡ್ತಾ ಇದ್ರೆ ಹಾಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಬಟನ್ ಅನ್ನ ಕ್ಲಿಕ್ ಮಾಡಿ ಆಲ್ ಎನ್ನುವಂತ ಆಪ್ಷನ್ ನ ಸೆಲೆಕ್ಟ್ ಮಾಡ್ಕೊಳ್ಳಿ ಆಸ್ ಫ್ರೆಂಡ್ಸ್. ಓಕೆ ಆಸ್ ಫ್ರೆಂಡ್ಸ್, ಮೊಟ್ಟ ಮೊದಲ ಅದಕ್ಕಿಂತ ಮುಂಚೆ ನಮ್ಮ ಬಳಿ ಇರುವಂತಹ ಒಂದು ಪ್ರಶ್ನೆ ಪತ್ರಿಕೆ ಸೀರೀಸ್ ನ ನೋಡ್ತಾ ಇರಬಹುದು. ಡಿ ಸೀರೀಸ್ ಇದೆ, ಸರಿನಾ? ಡಿ ಸೀರೀಸ್ ಇದೆ. ಸೊ ನಿಮ್ದು ವರ್ಷನ್ಸ್ ಗಳು ಬೇರೆ ಬೇರೆ ಇರ್ತವೆ. ಸೊ ಹಾಗಾಗಿ ನೀವೇನ್ ಮಾಡಿ, ಕ್ವಶನ್ಸ್ ನ ಹುಡುಕೊಂಡು ಅದು ಎಲ್ಲಿದೆ ಅನ್ನೋದನ್ನ ನೋಡ್ಕೊಂಡು ನಿಮ್ಮ ಆಪ್ಷನ್ ನ ಟಿಕ್ ಮಾಡ್ಕೊಳ್ಳಿ. ಅಥವಾ ಡಿ ಇತ್ತು ಅಂತಂದ್ರೆ ಆಸ್ ಇಟ್ ಇಸ್ ನಾವೇನ್ ಓದ್ತಾ ಇದ್ದೇವೆ ಅದೇ ರೀತಿ ಏನ್ ಮಾಡಬಹುದು, ಟಿಕ್ ಮಾಡ್ತಾ ಹೋಗ್ಬೋದು. ಸೊ ಮೊಟ್ಟ ಮೊದಲ ಕ್ವಶನ್ ನೋಡ್ತಾ ಇರ್ಬೋದು. ಸ್ವಸಹಾಯ ಗುಂಪುಗಳಿಗೆ ಸಂಬಂಧಪಟ್ಟಂಗೆ ಇಲ್ಲಿ ಕೇಳ್ತಾ ಇದ್ದಾರೆ. ಸೊ ವಿಚ್ ಆಫ್ ದ ಫಾಲೋವಿಂಗ್ ಈಸ್ ನಾಟ್ ಟ್ರೂ ಅಬೌಟ್ ದ ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ಅಂತ ಇದೆ. ಸೊ ಇಲ್ಲಿ ರೈಟ್ ಆಪ್ಷನ್ ನ ಮಾತ್ರ ನಾವು ನಿಮ್ಗೋಸ್ಕರ ಹೇಳ್ತಾ ಇದ್ದೇವೆ. ದ ರೈಟ್ ಆಪ್ಷನ್ ಈಸ್ ದೇ ವರ್ ಇಂಟ್ರೊಡ್ಯೂಸ್ಡ್ ಇನ್ 1982 ಅಂತ ಏನಿದೆ ಅದು. ನೆಕ್ಸ್ಟ್ ಎರಡನೇ ಪ್ರಶ್ನೆ, ನೇಮ್ ದ ಕಮಿಟಿ ಅಪಾಯಿಂಟೆಡ್ ಇನ್ 1986 ಬೈ ರಾಜೀವ್ ಗಾಂಧಿ ಆನ್ ಈ ರಿವೈಟಲೈಸೇಷನ್ ಆಫ್ ಪಂಚಾಯತ್ ರಾಜ್ ಇನ್ಸ್ಟಿಟ್ಯೂಷನ್ ಫಾರ್ ಡೆಮೋಕ್ರಸಿ ಅಂಡ್ ಡೆವಲಪ್ಮೆಂಟ್ ಅಂತ ಇದೆ. ಸೊ ಇದಕ್ಕೆ ರೈಟ್ ಆಪ್ಷನ್ ಯಾವ್ದಾಗುತ್ತೆ, LM ಸಿಂಘ್ವಿ ಕಮಿಟಿ. ನೆಕ್ಸ್ಟ್ ಮೂರನೇದು, ವಿಚ್ ಆಫ್ ದ ಫಾಲೋವಿಂಗ್ ಈಸ್ ನಾಟ್ ಅ ಸೋರ್ಸ್ ಆಫ್ ಫಂಡ್ ಆಫ್ ಪಂಚಾಯತ್ಸ್ ಇನ್ ಕರ್ನಾಟಕ ಅಂತಿದೆ. ಸೊ ಲೋನ್ಸ್ ಫ್ರಮ್ ನ್ಯಾಷನಲೈಸ್ಡ್ ಬ್ಯಾಂಕ್ ಅಂತ ಏನಿದೆ ಅದು. ನೆಕ್ಸ್ಟ್ ನಾಲ್ಕನೇ ಪ್ರಶ್ನೆ, ವಿಚ್ ಆಫ್ ದ ಫಾಲೋವಿಂಗ್ಸ್ ಆರ್ ವರ್ಕಿಂಗ್ ಟುವರ್ಡ್ಸ್ ದ ಇಂಪ್ರೂವ್ಮೆಂಟ್ ಆಫ್ ರೂರಲ್ ರೋಡ್ಸ್ ಅಂಡ್ ದೇರ್ ಮೇಂಟೆನೆನ್ಸ್ ಅಂತ ಇದೆ. ಸೊ ನಾಲ್ಕನೇ ಪ್ರಶ್ನೆಗೆ ರೈಟ್ ಆಪ್ಷನ್ ಯಾವ್ದಾಗುತ್ತೆ, ಸೆಕೆಂಡ್ ಒನ್. ಓಕೆ, MMGRAY ಅಂತ ಏನಿದೆ ಅದು. ಸರಿ, ಅದಕ್ಕೆ ರೈಟ್ ಆಪ್ಷನ್ ಯಾವ್ದಾಗುತ್ತೆ, ಆಪ್ಷನ್ ನಂಬರ್ 2, 1, 2 and 3 ಸರಿನಾ? ಈ 1, 2 and ಥರ್ಡ್ ಆಪ್ಷನ್ ಏನಾಗುತ್ತೆ, ರೈಟ್ ಆಪ್ಷನ್ ಆಗುತ್ತೆ. ನೆಕ್ಸ್ಟ್ ಐದನೇ ಪ್ರಶ್ನೆ, ಒಂದು ಮ್ಯಾಚ್ ದ ಫಾಲೋವಿಂಗ್ ನ ಕೊಟ್ಟಿದ್ರು. ಈ ಬೇರೆ ಬೇರೆ ದೇಶದ ಯುದ್ಧದ ಹೆಲಿಕಾಪ್ಟರ್ಸ್ ಗಳನ್ನ ಲೋಕಲ್ ವಿಂಡ್ಸ್ ಅಂತ ಹೇಳಿದ್ದಾರೆ. ನೋಡ್ತಾ ಇರಬಹುದು, ಚಿನುಕ್ ಅದು USA ಗೆ ಸಂಬಂಧಪಡುತ್ತೆ. ಸೊ ಆಪ್ಷನ್ ನಂಬರ್ A1 ಆಗುತ್ತೆ. ಸೊ ಆಕ್ಚುಲ್ ಆಗಿ ಇಲ್ಲಿ ಫಸ್ಟ್ ಒನ್ ಆಪ್ಷನ್ ಏನಿದೆ ಅದು. ಸೊ B4 ಸರಿನಾ? ಈ ಒಂದು ಸಿರೋಕೋ ಅಂತ ಏನಿದೆ, ಸಿರೋಕೋ ಅದು ಆಫ್ರಿಕಾದು, ಹಾಗೆ ಬ್ರಿಕ್ ಫೀಲ್ಡರ್ ಅದು ಯಾರ್ದು, ಇದು ಆಸ್ಟ್ರೇಲಿಯಾ, ಹಾಗೆ ಮಿಸ್ಟ್ರಲ್ ಅಂತ ಏನಿದೆ ಅದು ಯುರೋಪ್ದು. ಸೊ ಆರನೇ ಪ್ರಶ್ನೆ ನೋಡೋಣ, ಈ ಕೆಳಕಂಡವುಗಳಲ್ಲಿ ಯಾವುದು ಬಹುತೇಕವಾಗಿ ಗಮನಾರ್ಹವಲ್ಲದ ಸಮುದ್ರದಾಳದ ನಿಕ್ಷೇಪ ಆಗಿದೆ ಅಂತ ಹೇಳಿದ್ದಾರೆ. ಸೊ ರೈಟ್ ಆಪ್ಷನ್ ಹೇಳೋದಾದ್ರೆ ಕೆಂಪು ಕ್ಲೇ. ನೆಕ್ಸ್ಟ್, ಈ ಕೆಳಗಿನಗಳಲ್ಲಿ ಯಾವುದು ಅಂತರಾಗ್ನಿ ಶಿಲೆ ಅಲ್ಲ. ಸೊ ರೈಟ್ ಆಪ್ಷನ್ ಇಸ್ ಬಸಾಲ್ಟ್ ಅಗ್ನಿಶಿಲೆ. ಎಂಟನೇ ಪ್ರಶ್ನೆ, ಒನ್ಸ್ ಅಗೇನ್ ಮ್ಯಾಚ್ ದ ಫಾಲೋಯಿಂಗ್ ಕೊಟ್ಟಿದ್ದಾರೆ. ಈ ಒಂದು ಬೇರೆ ಬೇರೆ ರೀತಿಯ ಮಣ್ಣುಗಳು ಹಾಗೇನೆ ಅದರ ಒಂದು ಸೋರ್ಸಸ್ ಗಳನ್ನ ಇಲ್ಲಿ ಕೊಟ್ಟಿದ್ದಾರೆ. ಸೊ ಇಲ್ಲಿ ರೈಟ್ ಆಪ್ಷನ್ ಯಾವ್ದಾಗುತ್ತೆ ಅಂತ ಹೇಳೋದಾದ್ರೆ ಸೆಕೆಂಡ್ ಒನ್. ಓಕೆ, ಸೆಕೆಂಡ್ ಒನ್ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಒಂಬತ್ತನೇ ಪ್ರಶ್ನೆ ನೋಡೋಣ, ಈ ಕೆಳಗಿನಗಳಲ್ಲಿ ಯಾವ ಬೆಟ್ಟವು ಪೂರ್ವ ಮತ್ತು ಪಶ್ಚಿಮ ಘಟ್ಟಗಳಿಗೆ ಸಂಪರ್ಕ ಕೊಂಡಿಯಾಗಿದೆ. ಸೊ ರೈಟ್ ಆಪ್ಷನ್ ಯಾವ್ದಾಗುತ್ತೆ, ನೀಲಗಿರಿ ಹಿಲ್ಸ್. ಕರ್ನಾಟಕ ಪ್ರಸ್ಥಭೂಮಿಯ 2 ಪ್ರಾಕೃತಿಕ ವಿಭಾಗಗಳೆಂದರೆ ಮಲೆನಾಡು ಪ್ರದೇಶ ಮತ್ತು ಮೈದಾನ ಪ್ರದೇಶ. 11ನೇ ಕ್ವಶನ್, ಒನ್ಸ್ ಅಗೇನ್ ಮ್ಯಾಚ್ ದ ಫಾಲೋಯಿಂಗ್ ನ ಕೇಳಿದ್ದಾರೆ. ನದಿಗಳ ಉಗಮವನ್ನ ಕೇಳಿದ್ದಾರೆ, ಹಾಗೆ ನದಿಗಳ ಹೆಸರನ್ನ ಸೊ ಕರೆಕ್ಟ್ ಆಗಿ ಜೋಡಿಸಬೇಕಾಗಿತ್ತು. 11ನೇ ಪ್ರಶ್ನೆಗೆ ರೈಟ್ ಆಪ್ಷನ್ ಯಾವ್ದಾಗುತ್ತೆ, ಆಪ್ಷನ್ ನಂಬರ್ 2. ನೆಕ್ಸ್ಟ್ ಈಗ 12ನೇ ಪ್ರಶ್ನೆ, ನಗರ ರಚನೆಯ ಏಕಕೇಂದ್ರೀಯ ವಲಯ ಮಾದರಿಯನ್ನ ಯಾರು ನೀಡಿದರು ಅಂತ ಇದೆ. ಸೊ ರೈಟ್ ಆಪ್ಷನ್ ಇಸ್ EW ಬರ್ಗೇಸ್. 13ನೇ ಪ್ರಶ್ನೆ, ಪರಿಸರಣ ಮಳೆ, ಮಿಂಚು ಮತ್ತು ಗುಡುಗುಗಳು ಯಾವ ಮೋಡಗಳೊಂದಿಗೆ ಕಂಡುಬರುತ್ತವೆ ಅಂತ ಇದೆ. ಸೊ ರೈಟ್ ಆಪ್ಷನ್ ಇಸ್ ರಾಶಿ ವೃಷ್ಟಿ ಮೋಡ. 14ನೇ ಪ್ರಶ್ನೆ, ಆಸ್ಟ್ರೇಲಿಯಾದ ಗ್ರೇಟ್ ಬ್ಯಾರಿಯರ್ ರೀಫ್ಗೆ ಸಂಬಂಧಿಸಿದಂಗೆ ಈ ಕೆಳಗಿನ ಯಾವ ಹೇಳಿಕೆಗಳು ನಿಜ ಆಗಿವೆ. 14ನೇ ಪ್ರಶ್ನೆಗೆ ರೈಟ್ ಆಪ್ಷನ್ ಯಾವುದು, ಫೋರ್ತ್ ಒನ್, 1, 2, 4. ಓಕೆ, 1, 2 and 4. ನೆಕ್ಸ್ಟ್ 15ನೇ ಪ್ರಶ್ನೆ, ನೇತಾಜಿ ಸುಭಾಷ್ ಚಂದ್ರ ಬೋಸ್
ದ್ವೀಪ ಎಂದು ಹೊಸದಾಗಿ ಹೆಸರಿಸಲಾದ ಅಂಡಮಾನ್ ದ್ವೀಪದ ಒಂದು ದ್ವೀಪವನ್ನ ಹಿಂದೆ ಏನೆಂದು ಕರೆಯಲಾಗ್ತಾ ಇತ್ತು ಅಂತ ಇದೆ. ಸೊ ರೈಟ್ ಆಪ್ಷನ್ ಇಸ್ ರಾಜ್ ದ್ವೀಪ. 16ನೇ ಪ್ರಶ್ನೆ, ಡ್ಯಾಶ್ ನ ಮೂಲಕ ಈ ಒಂದು ಕೈಗಾರಿಕಾ ಉತ್ಪನ್ನ ಸೂಚ್ಯಂಕ IIP ಅಂತ ಹೇಳ್ತಾರೆ. ಸೊ ಇದನ್ನ ಸಂಗ್ರಹಿಸಲಾಯಿತು ಮತ್ತು ಮುದ್ರಿಸಲಾಯಿತು ಅಂತ ಇದೆ. ನೋಡಿ, ಮುದ್ರಿಸಲಾಯಿತು ಅಂತ ಕೇಳಿದಾಗ ಈ CSO ಏನಾಗುತ್ತೆ, ರೈಟ್ ಆಪ್ಷನ್ ಆಗುತ್ತೆ. ನೆಕ್ಸ್ಟ್ 17ನೇ ಪ್ರಶ್ನೆ, ನೈಸರ್ಗಿಕ ಕೃಷಿಯ ಶೂನ್ಯ ಆಯವ್ಯಯ ಸರ್ನ ಈ ZBNF ಇದರ ಒಂದು ಮುಖ್ಯ ಉದ್ದೇಶ ಏನು ಅಂತ ಕೇಳ್ತಾ ಇದ್ದಾರೆ. ಎರಡನೇದು, ರಾಸಾಯನಿಕ ಕೀಟಗಳನ್ನು ನಿರ್ಮೂಲನೆ ಮಾಡುವುದು ಮತ್ತು ಉತ್ತಮ ಫಸಲಿನ ಕಾರ್ಯಗಳನ್ನು ಪ್ರೋತ್ಸಾಹಿಸುವುದು. ನೆಕ್ಸ್ಟ್ ನೋಡೋಣ ಈ ಒಂದು 18ನೇ ಪ್ರಶ್ನೆ, ಭಾರತದಲ್ಲಿ ಚಿನ್ನದ ಮೇಲೆ ವಿಧಿಸಲಾಗುವ ಸರಕು ಮತ್ತು ಸೇವೆಗಳ ಅಂದ್ರೆ GST ಈ ರೇಟ್ ಎಷ್ಟಿದೆ ಅಂತ ಕೇಳಿದ್ರು. ರೈಟ್ ಆಪ್ಷನ್ ಇಸ್ 3%. ಆರ್ಥಿಕ ನಿರ್ವಹಣೆಗಾಗಿ ಆಯವ್ಯಯ ನಿರ್ವಹಣೆ FRBM ಅಧಿನಿಯಮ 2003ರ ಗುರಿ ಏನೆಂದು ಹೇಳುತ್ತೆ ಅಂತ ಕೇಳಿದ್ದಾರೆ. ಸೊ ರೈಟ್ ಆಪ್ಷನ್ ಇಸ್ ಫಸ್ಟ್ ಒನ್, ವಿತ್ತೀಯ ಕೊರತೆ ಮತ್ತು ಆದಾಯ ಕೊರತೆಗಳನ್ನೆರಡು ತಗ್ಗಿಸುವುದು. ನೆಕ್ಸ್ಟ್ 20ನೇ ಪ್ರಶ್ನೆ ನೋಡಿ, ಯಾವ ರಾಷ್ಟ್ರವು ವರ್ಲ್ಡ್ ಪ್ರೆಸ್ ಫ್ರೀಡಮ್ ದರ್ಜೆಯ ಅಡಿಯಲ್ಲಿ ಮೊದಲ ದರ್ಜೆಯನ್ನು ಹೊಂದಿದೆ ಅಂತ ಕೇಳಿದ್ದಾರೆ. ಸೊ ನಾರ್ವೆ. ನೆಕ್ಸ್ಟ್ 21ನೇ ಪ್ರಶ್ನೆ, ಸಮಾಜ ಸರಕುಗಳ ಗುಣ ವೈಶಿಷ್ಟ್ಯತೆಗಳೇನು ಅಂತ ಕೇಳಿದ್ದಾರೆ. ಸೊ ರೈಟ್ ಆಪ್ಷನ್ ಯಾವ್ದಾಗತ್ತೆ, 3 and 4. ಪ್ರಕೃತಿಯಲ್ಲಿ ಪ್ರತಿಸ್ಪರ್ಧಿ ಇಲ್ಲದಿರುವುದು, ಹಾಗೆ ಕಾರ್ಯ ಸಾಧ್ಯ ಅಲ್ಲದ ಬಹಿಷ್ಕಾರ. ನೆಕ್ಸ್ಟ್ 22ನೇ ಪ್ರಶ್ನೆ, ಸಹಕಾರ ಸಂಘಗಳ ಕಾಯ್ದೆ 1904ರ ಅಡಿಯಲ್ಲಿ ನೋಂದಾಯಿಸಲಾದ ಮೊದಲ ಸಹಕಾರ ಸಂಘ ಯಾವುದು ಹಾಗೂ ಅದನ್ನ ಯಾವ ವರ್ಷದಲ್ಲಿ ನೋಂದಾಯಿಸಲಾಯಿತು ಅಂತ ಕೇಳಿದ್ದಾರೆ. ಸೊ ರೈಟ್ ಆಪ್ಷನ್ ಯಾವ್ದಾಗತ್ತೆ, ಕೃಷಿ ಸಾಲ ಸಂಘ 1905. ನೆಕ್ಸ್ಟ್ ನೋಡೋಣ 23ನೇ ಪ್ರಶ್ನೆ, 2021-22ಕ್ಕೆ ಹೋಲಿಸಿದಂತೆ 2022-23ರಲ್ಲಿನ ಕರ್ನಾಟಕ ರಾಜ್ಯದ ಒಟ್ಟು ರಾಜ್ಯದ ಆಂತರಿಕ ಉತ್ಪನ್ನದ ವಲಯವಾರು ಸಂಯೋಜನೆಯನ್ನ ಈ ಕೆಳಗಿನಂತೆ ಗಮನಿಸಿದೆ ಅಂತ ಇದೆ. ಸೊ ಇಲ್ಲಿ ರೈಟ್ ಆಪ್ಷನ್ ಯಾವ್ದಾಗತ್ತೆ, 2 ಮತ್ತೆ 4 ಮಾತ್ರ. ಅಂದ್ರೆ ಕೃಷಿ ವಲಯದಲ್ಲಿ ಸಣ್ಣ ಪ್ರಮಾಣಗಳ ಶೇಕಡವಾರು ಇಳಿಕೆ, ಹಾಗೆ ಈ ಸೇವಾ ವಲಯದಲ್ಲಿ ಸಣ್ಣ ಪ್ರಮಾಣದ ಶೇಕಡವಾರು ಏರಿಕೆ. 24ನೇ ಪ್ರಶ್ನೆ, ಮಾಂಟ್ರಿಯಲ್ ಪ್ರೋಟೋಕಾಲ್ ಈ ಕೆಳಗಿನ ಯಾವುದಕ್ಕೆ ಸಂಬಂಧಿಸಿದೆ ಅಂತ ಇದೆ. ಸೊ ಆಯ್ತಾ, ಓಝೋನ್ ಲೇಯರ್ನ ಒಂದು ಕ್ಷೀಣಿಸುವಿಕೆ. ನೆಕ್ಸ್ಟ್ 25ನೇ ಪ್ರಶ್ನೆ, ಒನ್ಸ್ ಅಗೇನ್ ಮ್ಯಾಚ್ ದ ಫಾಲೋಯಿಂಗ್ ನ ಕೊಟ್ಟಿದ್ದಾರೆ. ರೋಗ ಮತ್ತು ಯಾವ ಒಂದು ಮಾಲಿನ್ಯದಿಂದ ಬರುತ್ತೆ ಅಂತ ಕೇಳಿದ್ರು. ಮೀನಮಾಟ, ಇಟಾಯಿ, ಹಾಗೆ ಸಿಲಿಕೋಸಿಸ್ ಮತ್ತೆ ಎಂಪಿಸಿಮಾ. ಸೊ ಇಲ್ಲಿ ರೈಟ್ ಆಪ್ಷನ್ ಯಾವ್ದಾಗತ್ತೆ, ಈ ಒಂದು ಥರ್ಡ್ ಒನ್, 2 and 4. ಓಕೆ, 2 and 4 ಏನಾಗುತ್ತೆ, ಅದು ಕರೆಕ್ಟ್ ಆಗಿರುವಂತಹ ಆಪ್ಷನ್ಗಳು ಆಗುತ್ತೆ. 26ನೇ ಪ್ರಶ್ನೆ, ಭಾರತದಲ್ಲಿ ಈ EIA ಯನ್ನು ನಿರ್ವಹಿಸುತ್ತಿರುವವರು ಯಾರು ಅಂತ ಕೇಳಿದ್ದಾರೆ. ಸೊ ರೈಟ್ ಆಪ್ಷನ್ ಯಾವ್ದಾಗುತ್ತೆ ಆಸ್ಪಿರೆಂಟ್ಸ್, ಫಸ್ಟ್ ಒನ್, ಪರಿಸರ, ಅರಣ್ಯ, ಹವಾಮಾನ ಬದಲಾವಣೆಯ ಸಚಿವಾಲಯ. ಓಕೆ, ಮಿನಿಸ್ಟ್ರಿ ಆಫ್ ಎನ್ವೈರನ್ಮೆಂಟ್ ಅಂಡ್ ಕ್ಲೈಮೇಟ್ ಚೇಂಜ್ ಅಂತ ಏನ್ ಹೇಳ್ತಾರೆ ಅದು. 27ನೇ ಪ್ರಶ್ನೆ, ಈ ಫುಡ್ ಚೈನ್ ಆಹಾರ ಸರಪಳಿಯ ವಿವಿಧ ಹಂತಗಳಲ್ಲಿ ಶಕ್ತಿಯ ಹರಿವಿನ ನಿಷ್ಪತ್ತಿಗೆ ಈ ಹೆಸರಿದೆ ಅಂತ ಕೇಳಿದ್ದಾರೆ. ಸೊ ರೈಟ್ ಆಪ್ಷನ್ ಯಾವ್ದಾಗತ್ತೆ, ಪರಿಸರಾತ್ಮಕ ದಕ್ಷತೆ ಅಂತೇನಿದೆ ಅದು. ನೆಕ್ಸ್ಟ್ 28ನೇ ಪ್ರಶ್ನೆ, ಒನ್ಸ್ ಅಗೇನ್ ಮ್ಯಾಚ್ ದ ಫಾಲೋಯಿಂಗ್ ನ ಕೊಟ್ಟಿದ್ದಾರೆ. ಇಲ್ಲಿ ಘನತ್ಯಾಜ್ಯ ನಿರ್ಮೂಲನೆ ವಿಧಾನವನ್ನ ವಿಧಾನಗಳಿಗೆ ಸಂಬಂಧಿಸಿದಂಗೆ ಜೋಡಿಸಬೇಕಾಗಿತ್ತು. ಸೊ ಇನ್ಸನರೇಷನ್, ನೈರ್ಮಲ್ಯ, ಲ್ಯಾಂಡ್ ಫೀಲ್, ಹಾಗೆ ಕಂಪೋಸ್ಟಿಂಗ್, ಬೇರ್ಪಡಿಸುವಂತಹ ವಿಧಾನ. ಸೊ ಇಲ್ಲಿ ರೈಟ್ ಆಪ್ಷನ್ ಯಾವ್ದಾಗುತ್ತೆ 28ನೇ ಪ್ರಶ್ನೆಗೆ, 4th ಒನ್ ನೋಡಿ. ಓಕೆ, 4th ಒನ್ ಸರ್ನಾ. ಸೊ ಇದನ್ನ ನೀವು ನೋಡ್ಕೊಳ್ಳಿ. ಹಾಗೇನೆ 29ನೇ ಪ್ರಶ್ನೆ ನೋಡೋಣ, ಘನತ್ಯಾಜ್ಯ ನಿರ್ವಹಣೆಯಲ್ಲಿ ತ್ಯಾಜ್ಯಗಳ ಬಳಕೆಯನ್ನ ಹೀಗೆ ಮಾಡಲಾಗುತ್ತದೆ ಅಂತ ಇದೆ. ಸೊ ರೈಟ್ ಆಪ್ಷನ್ ಯಾವ್ದಾಗುತ್ತೆ, ರಿಯೂಸ್, ರಿಕ್ಲಮೇಷನ್ ಮತ್ತು ರೀಸೈಕ್ಲಿಂಗ್. ನೆಕ್ಸ್ಟ್ ನೋಡೋಣ 30ನೇ ಪ್ರಶ್ನೆ ನೋಡೋಣ ಫ್ರೆಂಡ್ಸ್. ಸೊ ನೋಡ್ತಾ ಇರ್ಬೋದು, ಗ್ರೀನ್ ಅಕೌಂಟಿಂಗ್. ಓಕೆ, ಕನ್ನಡದಲ್ಲಿ ನೋಡೋಣ. ಹಸಿರು ವ್ಯವಹಾರ ಎನ್ನುವುದು ಈ ಕೆಳಗಿನ ಯಾವ ಅಂಶವನ್ನ ಪರಿಗಣಿಸಿ ದೇಶದ ರಾಷ್ಟ್ರೀಯ ಆದಾಯವನ್ನ ಅಳೆಯುವುದು ಅಂತ ಇದೆ. ಸೊ ರೈಟ್ ಆಪ್ಷನ್ ಯಾವ್ದಾಗುತ್ತೆ, ದೇಶದ ಅರಣ್ಯ ಹೊಂದಿಕೆಯ ನಾಶ. ಓಕೆ, ಇಲ್ಲಿ ರೈಟ್ ಆಪ್ಷನ್ ಯಾವ್ದಾಗುತ್ತೆ, ಮಾಲಿನ್ಯ ಮತ್ತು ಪರಿಸರ ನಾಶ ಅಂತೇನಿದೆ ಅದು. ನೆಕ್ಸ್ಟ್ ನೋಡೋಣ ಈ 31ನೇ ಪ್ರಶ್ನೆ, ಈ ಕೆಳಗಿನ ಅಂಶಗಳನ್ನ ಗಮನಿಸಿ ಅಂತ ಇದೆ.
ಸೊ ಇಲ್ಲಿ ರೈಟ್ ಆಪ್ಷನ್ ಯಾವ್ದಾಗುತ್ತೆ ಆಸ್ಪಿರೆಂಟ್ಸ್? ಈ ಆಪ್ಷನ್ ನಂಬರ್ 2, 1, 3, 4 and 5 ಸರ್ನಾ? 1, 3, 4 and 5. ಸೊ ಏನೇನಿತ್ತು ಆಪ್ಷನ್? ಅವಘಡಗಳ ನಿರ್ವಹಣಾ ನಿಯಮಗಳನ್ನ ಸಂಸತ್ತಿನಲ್ಲಿ 2005ರಲ್ಲಿ ಅಂಗೀಕರಿಸಲಾಯಿತು. ಉಪಾಧ್ಯಕ್ಷರು ಸೇರಿ NDMA ಸದಸ್ಯರ ಸಂಖ್ಯೆಯನ್ನ ಇದು ಮೀರೋದಿಲ್ಲ ಅಂತ ಇದೆ. ಹಾಗೆಯೇ NDMA ಸದಸ್ಯರ ಅವಧಿ 5 ವರ್ಷಗಳು. ರಾಷ್ಟ್ರೀಯ ವಿಪತ್ತು ಪ್ರತಿಕ್ರಿಯೆ ಪಡೆ NDRF ಅಂತ ಏನ್ ಹೇಳ್ತಾರೆ, ಗೃಹ ಸಚಿವಾಲಯದ ಅಡಿಯಲ್ಲಿ ನಿರ್ವಹಿಸುತ್ತದೆ. ಸೊ ಅಫ್ಕೋರ್ಸ್. ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ. 32ನೇ ಪ್ರಶ್ನೆ. 1857ರ ದಂಗೆಗೆ ಸಂಬಂಧಿಸಿದಂಗೆ ಕೆಳಗಿನ ಪಟ್ಟಿಗಳನ್ನು ಹೊಂದಿಸಿ. ಸೊ ಒನ್ಸ್ ಅಗೇನ್ ಮ್ಯಾಚ್ ದ ಫಾಲೋಯಿಂಗ್ ಕೊಟ್ಟಿದ್ದಾರೆ. ಸೊ ಇಂಗ್ಲಿಷ್ ಜನರಲ್, ಹಾಗೆ ಯಾವ ಏರಿಯಾದಲ್ಲಿ ಅವರು ಹೆಡ್ ಇದ್ರು ಅಂತೇಳಿ. ಸೊ 32ನೇ ಪ್ರಶ್ನೆಗೆ ರೈಟ್ ಆಪ್ಷನ್ ಯಾವ್ದಾಗುತ್ತೆ? ಸೆಕೆಂಡ್ ಒನ್ ಸರ್ನಾ? ಇದನ್ನ ನೀವು ನೋಡ್ಕೊಳ್ಳಿ. ನೆಕ್ಸ್ಟ್ 33ನೇ ಪ್ರಶ್ನೆ. ಬೆಂಕಿ ಬಿದ್ದಿದೆ ಮನೆಗೆ, ಓ ಬೇಗ ಬನ್ನಿ, ಎಲ್ಲರೂ ಎದ್ದೆದ್ದು ಓಡಿ ಬನ್ನಿ, ಕನ್ನಡದ ಗಡಿ ಕಾಯೆ, ಗುಡಿ ಕಾಯೆ, ನುಡಿ ಕಾಯೆ, ಕಾಯಲಾರೆನೆ ಸಾಹೆ, ಓ ಬನ್ನಿ ಬನ್ನಿ ಬನ್ನಿ. ಸೊ ಎಂದು ಕರ್ನಾಟಕದ ಏಕೀಕರಣದ ಬಗ್ಗೆ ನೊಂದು ನುಡಿದ ಕವಿ ಯಾರು ಅಂತ ಹೇಳಿದ್ದಾರೆ. ಸೊ ಆಪ್ಷನ್ ನಂಬರ್ 3. ನೆಕ್ಸ್ಟ್ ನೋಡೋಣ ಈ ಒಂದು 34ನೇ ಪ್ರಶ್ನೆಯನ್ನ. ಈ ಕೆಳಗಿನ ಹೇಳಿಕೆಗಳಲ್ಲಿ ಓಕೆ ರೀಸನ್ ಮತ್ತೆ ಅಸರ್ಷನ್ ಅನ್ನು ಕೊಟ್ಟಿದ್ದಾರೆ, ಸ್ಟೇಟ್ಮೆಂಟ್ ಮತ್ತೆ ರೀಸನ್ ಅನ್ನು ಕೊಟ್ಟಿದ್ದಾರೆ. ಸೊ ಅಸರ್ಷನ್ ನೋಡೋದಾದ್ರೆ 20ನೇ ಶತಮಾನದ ಆರಂಭದಲ್ಲಿ ಮೈಸೂರು ಸಂಸ್ಥಾನದಲ್ಲಿ ಹಿಂದುಳಿದ ವರ್ಗಗಳ ಚಳವಳಿ ಆರಂಭ ಆಯಿತು ಅಂತ ಇದೆ. ಅದಕ್ಕೆ ರೀಸನ್ ನೋಡ್ತಾ ಇರಬಹುದು. ಪಾಶ್ಚಿಮಾತ್ಯ ಸಂಸ್ಕೃತಿ ಮತ್ತು ಇಂಗ್ಲಿಷ್ ಶಿಕ್ಷಣದ ಪ್ರಭಾವ ಹಿಂದುಳಿದ ವರ್ಗಗಳ ಚಳವಳಿಗೆ ಸಹಕಾರಿಯಾಯಿತು ಅಂತ ಇದೆ. ಸೊ ಇಲ್ಲಿ ರೈಟ್ ಆಪ್ಷನ್ ಯಾವ್ದಾಗುತ್ತೆ ಆಸ್ಪಿರೆಂಟ್ಸ್? ಈ ಒಂದು ಫಸ್ಟ್ ಒನ್. ಎ ಮತ್ತು ಆರ್ ಎರಡೂ ಸರಿಯಾಗಿವೆ ಮತ್ತು ಆರ್ ಮತ್ತು ಎಗೆ ಸರಿಯಾದ ಹೊಂದಾಣಿಕೆ ಅಥವಾ ಕಾರಣ ಆಗಿದೆ. ನೆಕ್ಸ್ಟ್ ನೋಡೋಣ 35ನೇ ಪ್ರಶ್ನೆ. ಒನ್ಸ್ ಅಗೇನ್ ಮ್ಯಾಚ್ ದ ಫಾಲೋಯಿಂಗ್ ನ ಕೊಟ್ಟಿದ್ದಾರೆ. ಸೊ ಇಲ್ಲಿ ಹಿಂದ್ ಸ್ವರಾಜ್, ಎಕನಾಮಿಕ್ ಹಿಸ್ಟ್ರಿ ಆಫ್ ಇಂಡಿಯಾ, ಪೊಲಿಟಿಕಲ್ ಎಕನಾಮಿಕ್ ಆಫ್ ಇಂಡೈರೆಕ್ಟ್ ರೂಲ್ ಇನ್ ಮೈಸೂರ್, ಹಾಗೆ ಪ್ಲಾನೆಡ್ ಎಕಾನಮಿ. ಸೊ ಅದರ ರಿಲೇಟೆಡ್ ವ್ಯಕ್ತಿಗಳನ್ನು ಇಲ್ಲಿ ಕೇಳಿದ್ದಾರೆ. ಸೊ ರೈಟ್ ಆಪ್ಷನ್ ಯಾವ್ದಾಗುತ್ತೆ 35ನೇ ಪ್ರಶ್ನೆಗೆ? ಆಪ್ಷನ್ ನಂಬರ್ 4 ಸರ್ನಾ? ಇದನ್ನ ನೀವು ಕರೆಕ್ಟ್ ಆಗಿ ನೋಡ್ಕೊಂಡು ಮ್ಯಾಚ್ ಮಾಡ್ಕೊಳ್ಳಿ. ನೆಕ್ಸ್ಟ್ 36ನೇ ಪ್ರಶ್ನೆ. ವೈಟ್ಲಿ ಆಯೋಗವು ಇದಕ್ಕೆ ಸಂಬಂಧಿಸಿದೆ ಅಂತ ಇದೆ. ಸೊ ಕಾರ್ಮಿಕ ಅಂತೇನಿದೆ ಅದು. 37ನೇ ಪ್ರಶ್ನೆ. ಲಾರ್ಡ್ ರಿಪ್ಪನ್ ರವರ ಆಡಳಿತದಲ್ಲಿ ಕೇಂದ್ರ ಪ್ರಾಂತೀಯ ಹಾಗೂ ಸಮವರ್ತಿ ಆದಾಯಗಳಲ್ಲಿ ಈ ಕೆಳಗಿನವುಗಳಲ್ಲಿ ಕೇಂದ್ರ ಆದಾಯದ ಮೂಲವೆಂದರೆ ಅಂತ ಇದೆ. ಅಂಚೆ ಮತ್ತು ತಂತಿ. ನೆಕ್ಸ್ಟ್ ನೋಡೋಣ 38ನೇ ಪ್ರಶ್ನೆಯನ್ನ. 3ನೇ ಬೌದ್ಧ ಧರ್ಮ ಸಮ್ಮೇಳನ ಎಲ್ಲಿ ನಡೆದಿತ್ತು ಅಂತ ಇದೆ. ಸೊ ಪಾಟಲಿಪುತ್ರದಲ್ಲಿ ನಡೆದಿತ್ತು. 39ನೇ ಪ್ರಶ್ನೆ. ಈ ಕೆಳಗಿನಗಳಲ್ಲಿ ಯಾವುದು ಒಂದು ಲಿಪಿಯನ್ನ ಅಶೋಕನ ರಾಜಶಾಸನ ಲೇಖನದಲ್ಲಿ ಬಳಸಲಾಗಿಲ್ಲ? ಸೊ ರೈಟ್ ಆಪ್ಷನ್ ಈಸ್ ಸಿದ್ಧ ಮಾತ್ರಿಕಾ ಅಂತೇನಿದೆ ಅದು. 40ನೇ ಪ್ರಶ್ನೆ. ಕರ್ನಾಟಕದಲ್ಲಿ ಯಾವ ಜಮೀನ್ದಾರ್ ಚಳುವಳಿಯು ರಾಷ್ಟ್ರೀಯ ಪತ್ರಿಕೆಯನ್ನ ಹೊಂದಿತ್ತು ಅಂತ ಇದೆ. ಸೊ ರೈಟ್ ಆಪ್ಷನ್ ಯಾವುದು? ಕೊಡಗು ವೀಕ್ಲಿ ಎಂಬ ಹೆಸರಿನ ರಾಷ್ಟ್ರೀಯ ಏನು ಪತ್ರಿಕೆ ಇದೆ, ಕೊಡಗು ಜಮೀನ್ದಾರು ಚಳುವಳಿ. ಸೊ ಇದೇನಾಗಿದ್ದಿಲ್ಲ. ಈ ಜಮೀನ್ದಾರ್ ಚಳುವಳಿ ರಾಷ್ಟ್ರೀಯ ಪತ್ರಿಕೆಯನ್ನ ಏನು ಹೊಂದಿತ್ತು ಅಂತೇನಿದೆ ಕರ್ನಾಟಕದಲ್ಲಿ, ಅದು ರೈಟ್ ಆನ್ಸರ್ ಆಗುತ್ತೆ. ನೆಕ್ಸ್ಟ್ 41ನೇ ಪ್ರಶ್ನೆ. 1940ರ ಆಗಸ್ಟ್ ಆಫರ್. ಸೊ ಇದರಲ್ಲಿ ಯಾವ ಪ್ರಸ್ತಾವವನ್ನ ಮಾಡಲಾಗಿತ್ತು ಅಂತ ಕೇಳಿದ್ದಾರೆ. 41ನೇ ಪ್ರಶ್ನೆಗೆ ರೈಟ್ ಆಪ್ಷನ್ ಸೆಕೆಂಡ್ ಒನ್. ಸಾಮಂತ ರಾಜ್ಯ ಮಾನ್ಯತೆ ಅಂತೇನಿದೆ ಅದು 41ನೇ ಪ್ರಶ್ನೆ. ನೆಕ್ಸ್ಟ್ 42ನೇ ಪ್ರಶ್ನೆ. ಕಲ್ಯಾಣ ಚಾಲುಕ್ಯರ, ಹೊಯ್ಸಳರ ಮತ್ತು ಸೆವಣರ ಕಾಲದ ಪ್ರಮುಖ ಟಂಕಶಾಲೆ ನಗರವನ್ನ ಹೆಸರಿಸಿ ಅಂತ ಕೇಳಿದ್ರು. ಸೊ ರೈಟ್ ಆಪ್ಷನ್ ಈಸ್ ಥರ್ಡ್ ಒನ್. 43ನೇ ಪ್ರಶ್ನೆ. ಮಿಲಿಂದ ಪನಹ ಕೃತಿಯು ಇವರ ನಡುವಣ ಸಂವಾದವನ್ನ ಹೊಂದಿದೆ ಅಂತ ಇದೆ. ರೈಟ್ ಆಪ್ಷನ್ ಯಾವ್ದಾಗುತ್ತೆ? ಮೆನಾಂಡರ್ ಅಂಡ್ ನಾಗಸೇನ. 44ನೇ ಪ್ರಶ್ನೆ. ಈ ಒಂದು ಕೃಷಿಯ ಬಗೆಗಿನ ಈ ಕಾಲದ ಜನರಿಗೆ ಜ್ಞಾನವಿತ್ತು ಅಂತ ಇದೆ. ನವ ಶಿಲಾಯುಗದ ಜನರಿಗೆ. ನೆಕ್ಸ್ಟ್ 45ನೇ ಪ್ರಶ್ನೆ ನೋಡೋಣ. ಒಂದು ರೀತಿಯ ನಿರ್ದಿಷ್ಟ ಪ್ರದೇಶದಲ್ಲಿ ಅಸ್ತಿತ್ವದಲ್ಲಿರುವ ಜನಗಳ ಉತ್ಪರಿವರ್ತನ ಅಂದ್ರೆ ಮ್ಯುಟೇಷನ್ ನಿಂದಾಗಿ ಹರಡುವ ಸ್ಥಳೀಯ ವ್ಯಾಧಿಗಳನ್ನ ಏನೆಂದು ಕರೆಯುತ್ತಾರೆ ಅಂತ ಕೇಳಿದ್ರು. ಸೊ ಫೋರ್ತ್ ಒನ್ ಸುಡೋ ಸ್ಥಳೀಯ ವ್ಯಾಧಿ ಅಥವಾ ಹುಸಿ ಸ್ಥಳೀಯ ವ್ಯಾಧಿ. ನೆಕ್ಸ್ಟ್ 46ನೇ ಪ್ರಶ್ನೆ. ಹೆಚ್ಚಿನ ಅಂಶದ ಸುಣ್ಣ ಮತ್ತು ಕ್ಷಾರಗಳಿಂದಾಗಿ ಮಣ್ಣು ಮರಳಾಗಿದೆ, ಆದರೆ ಸಾರಜನಕ ಮತ್ತು ಇತರೆ ಖನಿಜಾಂಶಗಳಿಂದ ವಂಚಿತವಾಗಿದೆ. ಅಂತರ್ಜಲ ಚೌಳವಾಗಿದೆ. ಕೆಲವು ಮೀಟರ್ ಆಳದಲ್ಲಿ ಭೂಜಲಮಟ್ಟ ಇದೆ ಮತ್ತು ಅಲ್ಲಿನ ಉಷ್ಣತೆ ಸಾಮಾನ್ಯವಾಗಿದೆ.
ಆ ಕಾಡುಗಳಲ್ಲಿ ಸಹಜವಾಗಿ ಬೆಳೆಯುವ ಸಸ್ಯಗಳು ಕೌಸರಿನಾ, ಬ್ಯೂರೋಸಿಸ್, ಹಾಗೆ ಫಿನಿಕ್ಸ್ ಆಯ್ತಾ ಎಕ್ಸೆಟ್ರಾ, ಅಂತಹ ಕಾಡುಗಳನ್ನ ಡ್ಯಾಶ್ ಅನ್ನು ಕರೆಯುತ್ತಾರೆ ಅಂತ ಇದೆ. 46ನೇ ಪ್ರಶ್ನೆಗೆ ರೈಟ್ ಆಪ್ಷನ್ ಬೀಚ್ ಕಾಡುಗಳು. ನೆಕ್ಸ್ಟ್ 47ನೇ ಪ್ರಶ್ನೆ, ಯುಎಸ್ ವ್ಯವಸಾಯ ಇಲಾಖೆ USDA ಮತ್ತು WR ಗ್ರೇಸ್ ಕೊಲಂಬಿಯಾ ಇವುಗಳಿಂದ 1992ರಲ್ಲಿ ಭಾರತದ ಬೇವಿನ ಎಣ್ಣೆಯ ಬೀಜದ ಸ್ವಾಮಿತ್ವವನ್ನ ಪಡೆದಿರುವುದು ಡ್ಯಾಶ್ಗೆ ಸಂಬಂಧಿಸಿದೆ ಅಂತ ಇದೆ. ಸೊ ಜೈವಿಕ, ಸೌಮ್ಯ, ಚೌರ್ಯ. ನೆಕ್ಸ್ಟ್ 48ನೇ ಪ್ರಶ್ನೆ, ಒಂದು ವಿಧದ ಸಸ್ಯ ಸಂಕುಲವನ್ನ ನಿಧಾನವಾಗಿ ಮತ್ತೊಂದು ಸಸ್ಯ ಸಂಕುಲವನ್ನಾಗಿಸುವುದು ಏನೆಂದು ಕರೆಯುತ್ತಾರೆ ಅಂತ ಕೇಳಿದರು. ಸೊ ರೈಟ್ ಆಪ್ಷನ್ ಈಸ್ ಸಸ್ಯ ಪರಂಪರೆ. 49ನೇ ಪ್ರಶ್ನೆ, ಈ ಒಂದು ಮಣ್ಣಿನ ಸಾವಯವ ಮತ್ತು ಮೇಲ್ಮೈ ನಿಕ್ಷಾಲನ ಪದರವನ್ನ ಏನೆಂದು ಕರೆಯುತ್ತಾರೆ? ಎಪಿ ಪೆಡಾನ್ ಅಂತೇನಿದೆ ಅದು. 50ನೇ ಪ್ರಶ್ನೆ, ಖಂಡಗಳ ಅಲೆತ ತತ್ವವನ್ನು ಪ್ರತಿಪಾದಿಸಿದಂತಹ ವಿಜ್ಞಾನಿ ಯಾರು ಅಂತ ಇದೆ. ಆಲ್ಫ್ರೆಡ್ ವ್ಯಾಗ್ನರ್. 51ನೇ ಪ್ರಶ್ನೆ, ಗಸ್ತು ಅದು ಭದ್ರತೆಗೆ ಸಂಬಂಧಪಡುತ್ತೆ, ವಿಮೆ ಯಾವುದಕ್ಕೆ ಸಂಬಂಧಪಟ್ಟಂತೆ ಅಂದ್ರೆ ಸೊ ರೈಟ್ ಆಪ್ಷನ್ ಯಾವ್ದಾಗುತ್ತೆ? ಅಪಾಯ ರಕ್ಷಣೆಗೆ ಸಂಬಂಧಿಸಿದೆ. ನೆಕ್ಸ್ಟ್ ನೋಡೋಣ ಈ ಒಂದು 52ನೇ ಪ್ರಶ್ನೆ. ನೋಡಿ 52ನೇ ಪ್ರಶ್ನೆಗೆ ರೈಟ್ ಆಪ್ಷನ್ ಯಾವ್ದಾಗುತ್ತೆ? ಆಪ್ಷನ್ ನಂಬರ್ 1. ಹಾಗೆ 53ನೇ ಪ್ರಶ್ನೆಗೆ ರೈಟ್ ಆಪ್ಷನ್ ಯಾವ್ದಾಗುತ್ತೆ? ಆಪ್ಷನ್ ನಂಬರ್ 4. 54ನೇ ಪ್ರಶ್ನೆಗೆ ರೈಟ್ ಆಪ್ಷನ್ ಯಾವ್ದಾಗುತ್ತೆ? ಈ ಒಂದು ಆಪ್ಷನ್ ನಂಬರ್ 3. ಹಾಗೆ 55ನೇ ಪ್ರಶ್ನೆಗೆ ರೈಟ್ ಆಪ್ಷನ್ ಯಾವ್ದಾಗುತ್ತೆ? ಆಪ್ಷನ್ ನಂಬರ್ 1. 56ನೇ ಪ್ರಶ್ನೆಗೆ ರೈಟ್ ಆಪ್ಷನ್ ಯಾವ್ದಾಗುತ್ತೆ? ಥರ್ಡ್ ಒನ್. 57ನೇ ಪ್ರಶ್ನೆಗೆ ರೈಟ್ ಆಪ್ಷನ್ ಯಾವ್ದಾಗುತ್ತೆ? ಸೆಕೆಂಡ್ ಒನ್. ನೆಕ್ಸ್ಟ್ ನೋಡೋಣ ಈ ಒಂದು 58ನೇ ಪ್ರಶ್ನೆಗೆ ರೈಟ್ ಆಪ್ಷನ್. 58ನೇ ಪ್ರಶ್ನೆಗೆ ರೈಟ್ ಆಪ್ಷನ್ ಯಾವ್ದಾಗುತ್ತೆ? ಥರ್ಡ್ ಒನ್. 59ನೇ ಪ್ರಶ್ನೆಗೆ ರೈಟ್ ಆಪ್ಷನ್ ಯಾವ್ದಾಗುತ್ತೆ? ಫಸ್ಟ್ ಒನ್. 60ನೇ ಪ್ರಶ್ನೆಗೆ ರೈಟ್ ಆಪ್ಷನ್ ಯಾವ್ದಾಗುತ್ತೆ? ಫೋರ್ತ್ ಒನ್. 61ನೇ ಪ್ರಶ್ನೆಗೆ ರೈಟ್ ಆಪ್ಷನ್ ಯಾವ್ದಾಗುತ್ತೆ? ಈ ಒಂದು ಸೊ ಇಲ್ಲಿ ರೈಟ್ ಆಪ್ಷನ್ ಯಾವ್ದಾಗುತ್ತೆ? ಫಸ್ಟ್ ಒನ್. ಓಕೆ, 1930s ಟೈಮ್ ಅಲ್ಲಿ ಫಾರೆಸ್ಟ್ ಸತ್ಯಾಗ್ರಹ ಆಗುತ್ತೆ ಈ ತಿರುವನೂರು ಅಂತೇನಿದೆ ಅಲ್ಲಿ. 62ನೇ ಪ್ರಶ್ನೆ ನೋಡೋಣ. ಕನ್ಸಿಡರ್ ದಿ ಫಾಲೋವಿಂಗ್ ಇವೆಂಟ್ಸ್ ಇನ್ ದ ಹಿಸ್ಟರಿ ಆಫ್ ಮಾಡರ್ನ್ ಮೈಸೂರ್ ಅಂತ ಇದೆ. ಸೊ ರೈಟ್ ಆಪ್ಷನ್ ಹೇಳೋದಾದ್ರೆ ಈ ಫಸ್ಟ್ ಒನ್ 1, 2, 3 and 4. ಸೊ ಎಸ್ಟಾಬ್ಲಿಷ್ಡ್ ದ ಸೆಂಟ್ರಲ್ ಕಾಲೇಜ್ ಎಟ್ ಬ್ಯಾಂಗ್ಳೂರ್, ಹಾಗೆ ಎಸ್ಟಾಬ್ಲಿಷ್ಡ್ ದ ಕನ್ನಡ ಸಾಹಿತ್ಯ ಪರಿಷತ್, ಹಾಗೆ ಎಸ್ಟಾಬ್ಲಿಷ್ಡ್ ದ ಮೈಸೂರು ಯೂನಿವರ್ಸಿಟಿ ಅಂಡ್ ಜಸ್ಟಿಸ್ ಮಿಲ್ಲರ್ ಕಮಿಟಿ. ಸೊ 62ನೇ ಪ್ರಶ್ನೆ. ನೆಕ್ಸ್ಟ್ 63ನೇ ಪ್ರಶ್ನೆ ನೋಡೋಣ. ಈ ಕೆಳಗಿನ ಯಾವ ಹೇಳಿಕೆಯು ಭಾರತದ ಸಂವಿಧಾನದ 100ನೇ ತಿದ್ದುಪಡಿಗೆ ಸಂಬಂಧಿಸಿದೆ ಅಂತ ಇದೆ. 63ನೇ ಪ್ರಶ್ನೆಗೆ ರೈಟ್ ಆಪ್ಷನ್ ಯಾವ್ದಾಗುತ್ತೆ? ಸೆಕೆಂಡ್ ಒನ್. ಭಾರತ ಮತ್ತು ಬಾಂಗ್ಲಾದೇಶದಿಂದ ಕೆಲವು ಪ್ರದೇಶಗಳ ನಿಯಮ ಅಂತೇನಿದೆ, ವಿನಿಮಯ ಅಂತೇನಿದೆ ಅದು. ನೆಕ್ಸ್ಟ್ 64th ಕ್ವಶನ್ ನೋಡೋಣ. ಮೂಲಭೂತ ಕರ್ತವ್ಯಗಳಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಸಮಿತಿಯನ್ನ ಭಾರತ ಸರ್ಕಾರ ರಚಿಸಿತ್ತು ಅಂತ ಕೇಳಿದ್ದಾರೆ. ಸೊ ಸ್ವರ್ಣ ಸಿಂಗ್ ಸಮಿತಿ. 65ನೇ ಪ್ರಶ್ನೆ, ಕೆಳಗಿನ ಹುದ್ದೆಗಳಲ್ಲಿ ಯಾವುದು ಸಾಂವಿಧಾನಿಕ ಹುದ್ದೆ ಅಲ್ಲ? ಸೊ ರೈಟ್ ಆಪ್ಷನ್ ಯಾವ್ದಾಗುತ್ತೆ? ರಾಷ್ಟ್ರೀಯ ಹ್ಯೂಮನ್ ರೈಟ್ಸ್ ಕಮಿಷನ್ ಏನಿದೆ ಅದು. 66ನೇ ಪ್ರಶ್ನೆ, ಈ ಕೆಳಗಿನ ಯಾವ ಅನುಚ್ಛೇದವು ಏಕರೂಪ ನಾಗರಿಕ ಸಂಹಿತೆ ಅನುಷ್ಠಾನದ ಕುರಿತು ತಿಳಿಸುತ್ತದೆ ಅಂತ ಇದೆ. ಸೊ ಆಪ್ಷನ್ ನಂಬರ್ 2 ಅನುಚ್ಛೇದ 44. 67ನೇ ಪ್ರಶ್ನೆ, ಕೆಳಗಿನ ಯಾವ ರಾಜ್ಯವು ಅನುಚ್ಛೇದ 371 ಮತ್ತು ಅದರ ಉಪ ವಿಧಿಗಳ ಅಡಿಯಲ್ಲಿ ವಿಶೇಷ ಪ್ರಾವಧಾನಗಳನ್ನು ಪಡೆದಿರುವುದಿಲ್ಲ ಅಂತ ಇದೆ. ಸೊ ರೈಟ್ ಆಪ್ಷನ್ ಯಾವ್ದಾಗುತ್ತೆ? ತಮಿಳುನಾಡು. ನೆಕ್ಸ್ಟ್ 68ನೇ ಪ್ರಶ್ನೆ, ಭಾರತ ಸಂವಿಧಾನದ ಯಾವ ಅನುಸೂಚಿಯಲ್ಲಿ ಅನುಸೂಚಿತ ಭಾಷೆಗಳನ್ನ ಅಂದ್ರೆ ಇವುಗಳ ಕುರಿತು ವಿವರಣೆಯನ್ನ ನೀಡಲಾಗಿದೆ? ಸೊ 8ನೇ ಅನುಸೂಚಿಯಲ್ಲಿ. 69ನೇ ಪ್ರಶ್ನೆ, ತುರ್ತು ಪರಿಸ್ಥಿತಿಯ ಅಧಿಕಾರಗಳು ಮತ್ತು ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ ಮೂಲಭೂತ ಹಕ್ಕುಗಳ ರದ್ದತಿಯನ್ನ ಯಾವ ದೇಶದಿಂದ ಎರವಲು ಪಡೆಯಲಾಗಿದೆ ಅಂತ ಇದೆ? ಜರ್ಮನಿ. 70ನೇ ಪ್ರಶ್ನೆ, ಭಾರತದಲ್ಲಿ ಚುನಾವಣಾ ಆಯೋಗವನ್ನ ಯಾವಾಗ ಸ್ಥಾಪಿಸಲಾಯಿತು ಅಂತ ಕೇಳಿದರೆ? ಸೊ 25th January 1950. 71ನೇ ಪ್ರಶ್ನೆ, ಕೆಳಗಿನ ಯಾವ ಕಾಯ್ದೆಯು ಮಹಿಳೆಯರಿಗೆ ಸೀಮಿತ ಮತದಾನದ ಹಕ್ಕನ್ನ ನೀಡಿತು ಅಂತ ಇದೆ? ಸೊ 71ನೇ ಪ್ರಶ್ನೆಗೆ ರೈಟ್ ಆಪ್ಷನ್ ಯಾವ್ದಾಗುತ್ತೆ? ಭಾರತ ಸರ್ಕಾರದ ಕಾಯ್ದೆ 1919ರಲ್ಲಿ. ನೆಕ್ಸ್ಟ್ ನೋಡೋಣ ಈ ಒಂದು 72ನೇ ಪ್ರಶ್ನೆಯನ್ನ. ಕೆಳಗಿನ ಯಾವ ಪ್ರಕರಣಗಳಲ್ಲಿ ಸುಪ್ರೀಂ ಕೋರ್ಟ್ ಮೊದಲ ಬಾರಿಗೆ ಮೂಲಭೂತ ಹಕ್ಕುಗಳ ಸಂಸತ್ತು ತಿದ್ದುಪಡಿ ಮಾಡಲಾಗುವುದಿಲ್ಲ ಎಂದು ಹೇಳಿದೆ ಅಂತ ಇದೆ? ಸೊ 72ನೇ ಪ್ರಶ್ನೆಗೆ ರೈಟ್ ಆಪ್ಷನ್ ಈ ಫೋರ್ತ್ ಒನ್, ಗೋಲಕ್ನಾಥ್ ಪ್ರಕರಣ. 73ನೇ ಪ್ರಶ್ನೆ, ಕೆಳಗಿನ ಯಾವ
ವಿಷಯದಲ್ಲಿ ರಾಜ್ಯಸಭೆಗೆ ಲೋಕಸಭೆಗಿಂತ ವಿಶೇಷ ಅಧಿಕಾರ ಇದೆ ಅಂತ ಕೇಳಿದ್ದಾರೆ. ಸೊ ಥರ್ಡ್ ಒನ್, ಹೊಸ ಅಖಿಲ ಭಾರತ ಸೇವೆಗಳ ಸ್ಥಾಪನೆ. 74ನೇ ಪ್ರಶ್ನೆ, ಸಂವಿಧಾನದ ಯಾವ ತಿದ್ದುಪಡಿಯ ಮೂಲಕ ಪಕ್ಷಾಂತರ ನಿಷೇಧ ಕಾಯ್ದೆಯನ್ನು ಜಾರಿಗೆ ತರಲಾಯಿತು? ಸೊ ಸೆಕೆಂಡ್ ಒನ್, 52ನೇ ತಿದ್ದುಪಡಿ. 75ನೇ ಪ್ರಶ್ನೆ, ನಮ್ಮ ಸಂವಿಧಾನದ 9ನೇ ಅನುಸೂಚಿಯಲ್ಲಿ ಈ ಕೆಳಗಿನ ಯಾವ ಕಾಯ್ದೆಗಳನ್ನು ಸೇರಿಸಲಾಗಿಲ್ಲ? ಸೊ ರೈಟ್ ಆಪ್ಷನ್ ಯಾವ್ದಾಗುತ್ತೆ? ಫೋರ್ತ್ ಒನ್. ಓಕೆ, ಪೋಕ್ಸೋ ಕಾಯ್ದೆ 2012. 76ನೇ ಪ್ರಶ್ನೆ ನೋಡೋಣ. ಪ್ರಜ್ಞಾನ್ ರೋವರ್ ಚಂದ್ರಯಾನ್ ಮಿಷನ್ 3ನೇ ಉಪಸ್ಥಿತಿಯನ್ನು ಖಚಿತಪಡಿಸಿದ ಚಂದ್ರನ ಮೇಲ್ಮೈನಲ್ಲಿರುವ ಅಂಶ ಯಾವುದು ಅಂತ ಇದೆ. ಸೊ ಸಲ್ಫರ್. 77ನೇ ಪ್ರಶ್ನೆ, ಒನ್ಸ್ ಅಗೇನ್ ಒಂದು ಅಸರ್ಷನ್ ಮತ್ತೆ ರೀಸನಿಂಗ್ ಅನ್ನ ಕೊಟ್ಟಿದ್ದಾರೆ. ಸೊ ಇಲ್ಲಿ ರೈಟ್ ಆಪ್ಷನ್ ನಿಮಗೆ ಹೇಳೋದಾದ್ರೆ 77ನೇ ಪ್ರಶ್ನೆಗೆ ರೈಟ್ ಆಪ್ಷನ್ ಫಸ್ಟ್ ಒನ್. ಸಮರ್ಥನೆ ಮತ್ತು ಕಾರಣ ಎರಡೂ ಸರಿಯಾಗಿವೆ. ಹಾಗೆ ಒಂದಕ್ಕೆ ಒಂದು ಏನು ಸ್ಟೇಟ್ಮೆಂಟ್ ಇದೆ, ರಿಲೆವೆಂಟ್ ಇದೆ ಅಂತ ಹೇಳಿ. ಸೊ ಸಮರ್ಥನೆಯನ್ನ ಹೇಳೋದಾದ್ರೆ, ಭೂ ವ್ಯವಸ್ಥೆ ಗಡಿಗಳನ್ನ ಹವಾಮಾನ, ಶುದ್ಧ ನೀರು, ಜೈವಿಕ ವೈವಿಧ್ಯತೆ, ಮಾಲಿನ್ಯದ ವಿಧಗಳಿಗೆ ಸಂಬಂಧಿಸಿದಂಗೆ ವೈಜ್ಞಾನಿಕವಾಗಿ ಅಳೆಯಲಾಗಿದೆ ಅಂತ ಇದೆ. ಹಾಗೆ ಕಾರಣವನ್ನು ಹೇಳೋದಾದ್ರೆ, ಈ ಮಿತಿಯೊಳಗೆ ನಿರ್ವಹಿಸುವುದು ಸ್ಥಿರವಾದ ಮತ್ತು ಸ್ಥಿತಿಸ್ಥಾಪಕವುಳ್ಳ ಗ್ರಹಗಳನ್ನ ನಿರ್ವಹಿಸಲು ಸಹಾಯಕವಾಗಿದೆ ಅಂತೇನಿದೆ ಅದು. ನೆಕ್ಸ್ಟ್ ನೋಡೋಣ ಫ್ರೆಂಡ್ಸ್, ಈ ಒಂದು 78ನೇ ಪ್ರಶ್ನೆಯನ್ನ. ಈ ಕೆಳಗಿನ ದೇಶಗಳನ್ನ ಗಮನಿಸಿ. ಕೆನಡಾ, US ಹಾಗೆ ಆಸ್ಟ್ರೇಲಿಯಾ, ನ್ಯೂಜಿಲೆಂಡ್, ಜರ್ಮನಿ, UK ಮೇಲಿನ ಯಾವ ದೇಶಗಳು 5 ಐಸ್ ಅಲಯನ್ಸಸ್ ನಲ್ಲಿ ಭಾಗಿ ಆಗಿವೆ ಅಂತ ಇದೆ ಅಥವಾ ಭಾಗಗಳಾಗಿವೆ? ಸೊ ರೈಟ್ ಆಪ್ಷನ್ ಯಾವ್ದಾಗುತ್ತೆ? ಫೋರ್ತ್ ಒನ್. 1, 2, 3, 4 and 6 ಅಂತೇನಿದೆ ಅದು. ನೆಕ್ಸ್ಟ್ 79ನೇ ಪ್ರಶ್ನೆ, 2023ರ ಸ್ವತಂತ್ರೋತ್ಸವದ ಆಚರಣೆಯಂದು ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದ ಭಾರತ ಸರ್ಕಾರವು ವಿಶ್ವಕರ್ಮ ಯೋಜನೆಯನ್ನ ಯಾವ ಸಚಿವಾಲಯದ ಅಡಿ ಘೋಷಿಸಿದ್ರು ಅಂತ ಕೇಳಿದರೆ 79ನೇ ಪ್ರಶ್ನೆಗೆ ರೈಟ್ ಆಪ್ಷನ್ ಯಾವುದು? ಈ ಸೂಕ್ಷ್ಮ, ಸಣ್ಣ ಮತ್ತು ಮಧ್ಯಮ ಉದ್ಯಮಗಳ ಸಚಿವಾಲಯ, MSME ಅಂತ ಹೇಳ್ತಾರೆ ಅದು. ನೆಕ್ಸ್ಟ್ 80ನೇ ಪ್ರಶ್ನೆ, G20 ರಾಷ್ಟ್ರಗಳು ಶಾಶ್ವತ ಸಚಿವಾಲಯವನ್ನು ಹೊಂದಿಲ್ಲ ಮತ್ತು ಇವರುಗಳಲ್ಲಿ ಅಧ್ಯಕ್ಷ ಸ್ಥಾನವನ್ನು ಹಿಂದಿನ, ಪ್ರಸ್ತುತ, ಭವಿಷ್ಯದ ರಾಷ್ಟ್ರಗಳು ಬೆಂಬಲಿಸುತ್ತಾರೆ. ಇದಕ್ಕೆ ತ್ರಿಕೂಟ ಅಥವಾ ಟ್ರೋಕಾ ಎಂದು ಕರೆಯಲಾಗುತ್ತದೆ. G20 ಶೃಂಗಸಭೆಯ 2023ರ ತ್ರಿಕೂಟ ಡ್ಯಾಶ್ ರಾಷ್ಟ್ರಗಳನ್ನು ಹೊಂದಿತ್ತು ಅಂತ ಕೇಳಿದ್ದಾರೆ. ಸೊ ರೈಟ್ ಆಪ್ಷನ್ ಯಾವ್ದಾಗುತ್ತೆ? ಸೆಕೆಂಡ್ ಒನ್, ಇಂಡೋನೇಷಿಯಾ, ಬ್ರೆಜಿಲ್ ಮತ್ತೆ ಇಂಡಿಯಾ. 81ನೇ ಪ್ರಶ್ನೆ, ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗದ ಅಧಿಕಾರದ ಅವಧಿ ಅಥವಾ ನಿವೃತ್ತಿ ಏಜ್ ಎಷ್ಟು ಅಂತ ಕೇಳಿದ್ರು. 81ನೇ ಪ್ರಶ್ನೆಗೆ ರೈಟ್ ಆಪ್ಷನ್ 5 years ಅಥವಾ 70 years. ನೆಕ್ಸ್ಟ್ 82ನೇ ಪ್ರಶ್ನೆ, ಭಾರತ ಸಂವಿಧಾನದ ರಚನಾ ಸಭೆಯಲ್ಲಿದ್ದ ಮಹಿಳೆಯರ ಸಂಖ್ಯೆ ಎಷ್ಟು ಅಂತ ಕೇಳಿದರೆ. ಸೊ ಆಪ್ಷನ್ ನಂಬರ್ 1, 15. ಸೊ ನೆಕ್ಸ್ಟ್ ಕ್ವಶನ್ಸ್ ಗಳನ್ನು ನೋಡೋಣ. 83ನೇ ಪ್ರಶ್ನೆ, ಪುರಾತನ ಮಾದರಿಗಳ ವಯಸ್ಸನ್ನು ಈ ಕೆಳಗಿನ ಯಾವ ವಿಧಾನದಿಂದ ಕಂಡುಹಿಡಿಯಬಹುದು ಅಂತ ಕೇಳಿದ್ದಾರೆ. ಸೊ ರೈಟ್ ಆಪ್ಷನ್ ಯಾವ್ದಾಗುತ್ತೆ ಇಲ್ಲಿ? ಫಸ್ಟ್ ಒನ್, ರೇಡಿಯೋ ಕಾರ್ಬನ್ ಡೇಟಿಂಗ್. 84ನೇ ಪ್ರಶ್ನೆ, ಭಾರತ ಸರ್ಕಾರದಿಂದ ಅತ್ಯುನ್ನತ ಮತ್ತು ಪ್ರತಿಷ್ಠಿತ ವಿಜ್ಞಾನಕ್ಕೆ ಕೊಡುವಂತಹ ಒಂದು ಪ್ರಶಸ್ತಿ ಯಾವುದು ಅಂತ ಕೇಳಿದರೆ ಶಾಂತಿ ಸ್ವರೂಪ್ ಭಟ್ನಾಗರ್ ಅವಾರ್ಡ್. 85ನೇ ಪ್ರಶ್ನೆ, ಒಂದು ವಸ್ತುವಿನ ಉಷ್ಣತೆ -200 ಡಿಗ್ರಿ ಸೆಲ್ಸಿಯಸ್ ಆದರೆ ಫ್ಯಾರನ್ಹೀಟ್ ಮಾಪನದಲ್ಲಿ ಅದರ ಉಷ್ಣತೆ ಅಂತ ಕೇಳಿದ್ದಾರೆ. ಸೊ -328 ಡಿಗ್ರಿ ಫ್ಯಾರನ್ಹೀಟ್. ನೆಕ್ಸ್ಟ್ ನೋಡೋಣ, ಭೂಮಿಯ ಮೇಲ್ಮೈನಿಂದ ವೀಕ್ಷಕನು ಯಾವಾಗಲೂ ಚಂದ್ರನ ಅದೇ ಬಿಂಬವನ್ನ ಕಾಣುತ್ತಾನೆ. ಹೀಗೆ ಕಾಣಲು ಕಾರಣ ಏನೆಂದರೆ ಅಂತ ಕೇಳಿದರೆ ರೈಟ್ ಆಪ್ಷನ್ ಯಾವ್ದಾಗುತ್ತೆ? ಥರ್ಡ್ ಒನ್, ಭೂಮಿಯ ಭ್ರಮಣೆಯ ಕಾಲಾವಧಿ ಮತ್ತು ಚಂದ್ರನ ಭೂಮಿಯ ಸುತ್ತ ಭ್ರಮಣೆಯ ಅವಧಿ ಸುಮಾರು ಒಂದೇ ಆಗಿದೆ ಅಂತೇನಿದೆ ಅದು. 87ನೇ ಪ್ರಶ್ನೆ, ಭಾರತದಲ್ಲಿ ಅತ್ಯಧಿಕ ವಿದ್ಯುತ್ ಉತ್ಪಾದನಾ ಸಾಮರ್ಥ್ಯ ಹೊಂದಿರುವ ಈ ಒಂದು ಅಟಾಮಿಕ್ ಪವರ್ ಪ್ಲಾಂಟ್ ಯಾವುದು ಅಂತ ಕೇಳಿದರೆ ಸೊ ಕೂಡಂ. ನೆಕ್ಸ್ಟ್ 88ನೇ ಪ್ರಶ್ನೆ, ಭಾರತಕ್ಕೆ 3ನೇ ಅತಿ ದೊಡ್ಡ ಕಲ್ಲಿದ್ದಲು ಪೂರೈಕೆದಾರವಾಗಿ ಹೊರಹೊಮ್ಮಿದಂತಹ ದೇಶ ಯಾವುದು ಅಂತ ಹೇಳೋದಾದ್ರೆ ರಷ್ಯಾ. ನೆಕ್ಸ್ಟ್ ನೋಡೋಣ ಫ್ರೆಂಡ್ಸ್, ಈ ಒಂದು 89ನೇ ಪ್ರಶ್ನೆ, ಭೂ ಸುಧಾರಣೆಗಳು ಸಾಧಾರಣವಾಗಿ ನಿರೀಕ್ಷಿಸುವುದು ಏನು ಅಂತ ಕೇಳಿದ್ದಾರೆ. ರೈಟ್ ಆಪ್ಷನ್ ಯಾವ್ದಾಗುತ್ತೆ? ಥರ್ಡ್ ಒನ್, 1 ಮತ್ತು 2 ಅಂದ್ರೆ ಕೃಷಿ ಸಂಬಂಧಿತ ಫಲದಾಯಕತೆಯನ್ನು ಉತ್ತಮಪಡಿಸುವಿಕೆ, ಸಾಮಾಜಿಕ ಸಮಾನತೆಯ ಕಡೆಗೆ ಚಲಿಸುವುದು. 90ನೇ ಪ್ರಶ್ನೆ, ಈ ಕೆಳಗಿನ ಯಾವ ಮುಖ್ಯಮಂತ್ರಿಯು ಕರ್ನಾಟಕದಲ್ಲಿ ಭೂ ಸುಧಾರಣೆಗಳನ್ನು ಜಾರಿಗೆ ತಂದರು ಅಂತ ಕೇಳಿದ್ದಾರೆ. ಸೊ ರೈಟ್ ಆಪ್ಷನ್ ಯಾವ್ದಾಗುತ್ತೆ? ಈ ಡಿ ದೇವರಾಜ ಅರಸು. 91ನೇ ಪ್ರಶ್ನೆ, ಕೆಳಗಿನ ಯಾವ ಭೂ ಸುಧಾರಣೆಗೆ ಸಂಬಂಧಿಸಿದೆ? ಸೊ ರೈಟ್ ಆಪ್ಷನ್ ಯಾವ್ದಾಗುತ್ತೆ? ಥರ್ಡ್ ಒನ್, ರಾಜ್ಯ ನಿರ್ದೇಶಕ ತತ್ವಗಳು. 92ನೇ ಪ್ರಶ್ನೆ ನೋಡೋಣ, ಈ ಕೆಳಗಿನ ಯಾವುದು ಪಂಚಾಯತ್ ಜೊತೆಗೆ ಸಂಬಂಧಪಡುವುದಿಲ್ಲ ಅಂತ ಇದೆ. ರೈಟ್ ಆಪ್ಷನ್ ಯಾವ್ದಾಗುತ್ತೆ? ಸಂವಿಧಾನದ 74th ತಿದ್ದುಪಡಿ ಕಾಯ್ದೆ. 93ನೇ ಪ್ರಶ್ನೆ, ಜಿಲ್ಲಾ ಪಂಚಾಯತ್ ಅನ್ನು
ಯಾರು ವಿಸರ್ಜಿಸುತ್ತಾರೆ ಅಂತ ಇದೆ. ರೈಟ್ ಆಪ್ಷನ್ ಯಾವ್ದಾಗುತ್ತೆ? ಸೆಕೆಂಡ್ ಒನ್, ರಾಜ್ಯ ಸರ್ಕಾರ. 94ನೇ ಪ್ರಶ್ನೆ, ಬಿಜಾಪುರದ ಆಲಮಟ್ಟಿ ಡ್ಯಾಮ್ ಅನ್ನ ಈ ಹೆಸರಿನಿಂದ ಕರೆಯುತ್ತಾರೆ ಅಂತ ಇದೆ. ಸೊ ರೈಟ್ ಆಪ್ಷನ್ ಯಾವ್ದಾಗುತ್ತೆ? ಥರ್ಡ್ ಒನ್, ಲಾಲ್ ಬಹದ್ದೂರ್ ಶಾಸ್ತ್ರಿ ಡ್ಯಾಮ್ ಅಂತೇನಿದೆ ಅದು. ನೆಕ್ಸ್ಟ್ 95ನೇ ಪ್ರಶ್ನೆ ನೋಡೋಣ. ಸರಕು ಸೇವೆಗಳ ಸಾಮಾನ್ಯ ಬೆಲೆಗಳ ಸತತ ಇಳಿಕೆಯನ್ನ ಹೀಗೆಂದು ಕರೆಯಲಾಗುತ್ತದೆ ಅಂತ ಇದೆ. ರೈಟ್ ಆಪ್ಷನ್ ಯಾವ್ದಾಗುತ್ತೆ? ಈ ಒಂದು ಥರ್ಡ್ ಒನ್, ಓಕೆ, ಅನಪ್ರಸರಣ ಅಂತೇನಿದೆ ಅದು. ಸೊ ಇದಕ್ಕೆ ಇಂಗ್ಲಿಷ್ ಅಲ್ಲಿ ಹೇಳೋದಾದ್ರೆ ಈ ಒಂದು ಡಿಫ್ಲೇಷನ್ ಅಂತ ಹೇಳ್ತಾರೆ ಅದು. ನೆಕ್ಸ್ಟ್ ನೋಡೋಣ, ಈ ಒಂದು ಫ್ರಿಕ್ಷನಲ್ ಅನ್ಎಂಪ್ಲಾಯ್ಮೆಂಟ್ 96ನೇ ಪ್ರಶ್ನೆ ನೋಡ್ತಾ ಇರ್ಬೋದು. ಈ ಘರ್ಷಣಾತ್ಮಕ ನಿರುದ್ಯೋಗ ವ್ಯಾಖ್ಯಾನವು ಏನೆಂದು ಕೇಳ್ತಾ ಇದ್ದಾರೆ ನಿಮಗೆ. ರೈಟ್ ಆಪ್ಷನ್ ಹೇಳೋದಾದ್ರೆ ಫೋರ್ತ್ ಒನ್, ಕಾರ್ಮಿಕರು ಕೆಲಸಗಳ ಮಧ್ಯೆ ಅಲ್ಪಾವಧಿ ಚಲನೆಯಿಂದ ಅಂತೇನಿದೆ ಅದು. 97ನೇ ಪ್ರಶ್ನೆ, ಭಾರತೀಯ ರಿಸರ್ವ್ ಬ್ಯಾಂಕ್ ತನ್ನ ನಗದು ಮೀಸಲು ಅನುಪಾತವನ್ನು ಕಡಿಮೆ ಮಾಡಿದರೆ ಪತ್ತು ನಿರ್ಮಾಣ ಏನಾಗುತ್ತದೆ ಅಂತ ಕೇಳಿದರೆ. ರೈಟ್ ಆಪ್ಷನ್ ಯಾವ್ದಾಗುತ್ತೆ? ಹೆಚ್ಚಾಗುತ್ತದೆ. ನೆಕ್ಸ್ಟ್ ನೋಡೋಣ, 98ನೇ ಪ್ರಶ್ನೆ, ಹಣದುಬ್ಬರದ ಅಂತರ ಪರಿಭಾವನೆಯನ್ನ ಕೊಟ್ಟವರು ಯಾರು ಅಂತ ಇದೆ. ಸೊ JM ಕೇನ್ಸ್. 99ನೇ ಪ್ರಶ್ನೆ, ಸಂದಾಯ ಬಾಕಿ ಅಸಮತೋಲನವನ್ನು ಸರಿಪಡಿಸಿಕೊಳ್ಳಲು ಈ ಕೆಳಗಿನ ಯಾವ ಕ್ರಮಗಳನ್ನ ಅಳವಡಿಸಿಕೊಳ್ಳಲಾಗುವುದು ಅಂತ ಇದೆ. ರೈಟ್ ಆಪ್ಷನ್ ಹಣದ ಅಪಮೌಲ್ಯ. 100ನೇ ಪ್ರಶ್ನೆ, 2022-23 ಕೇಂದ್ರ ಮುಂಗಡ ಬಜೆಟ್ ಏನಿತ್ತು ಅದರ ಗಾತ್ರ ಎಷ್ಟು ಅಂತ ಕೇಳಿದರೆ. ಸೊ ರೈಟ್ ಆಪ್ಷನ್ ಯಾವ್ದಾಗುತ್ತೆ? ಫೋರ್ತ್ ಒನ್, 41.45 ಲಕ್ಷ ಕೋಟಿಗಳು ಅಂತೇನಿದೆ ಅದು. ಸೊ ಇದಾಗಿತ್ತು ಆಸ್ಪಿರೆಂಟ್ಸ್ ಈ ಒಂದು ಕಮರ್ಷಿಯಲ್ ಟ್ಯಾಕ್ಸ್ ಇನ್ಸ್ಪೆಕ್ಟರ್ ಹುದ್ದೆಗೆ ಕೇಳಿದಂತಹ ಜನರಲ್ ನಾಲೆಜ್ ನ ಕ್ವಶನ್ಸ್ ನ ಸರಿ ಉತ್ತರಗಳು. ಸರಿನಾ? ಇದೇ ವಾರದಲ್ಲಿ ಏನ್ ಮಾಡ್ತಾರೆ, KPSC ಅವರು ಅಫಿಷಿಯಲ್ ಕೀ ಆನ್ಸರ್ಸ್ ಗಳನ್ನ ಬಿಡ್ತಾರೆ. ಸೊ ಅವಾಗೂ ಸಹ ನೀವು ಒಮ್ಮೆ ಪರೀಕ್ಷೆಯನ್ನ ಅಥವಾ ನಿಮ್ಮ ಏನು ಎಕ್ಸಾಮ್ ನ ಬರ್ದಿದ್ರಿ ಅದರ ಕೀ ಆನ್ಸರ್ಸ್ ಗಳನ್ನ ನೋಡಿ ಕರೆಕ್ಟ್ ಆಗಿ ಟಿಕ್ ಹಾಕೊಳ್ಳಿ. ಹಾಗೇನೆ ಈ ಒಂದು ಪೇಪರ್ 2ಗೆ ಸಂಬಂಧಿಸಿದಂಗೆ ಆಲ್ರೆಡಿ ನಾವು ಅನೇಕ ವಿಡಿಯೋಗಳನ್ನ ಮಾಡಿದ್ದೇವೆ. ಈ ಜನರಲ್ ಕನ್ನಡ ವಿಡಿಯೋವನ್ನ ಮಾಡಿದ್ದೇವೆ, ಜನರಲ್ ಇಂಗ್ಲಿಷ್ ವಿಡಿಯೋವನ್ನ ಮಾಡಿದ್ದೇವೆ, ಹಾಗೆ ಕಂಪ್ಯೂಟರ್ ವಿಡಿಯೋವನ್ನ ಮಾಡಿದ್ದೇವೆ. ಆ ವಿಡಿಯೋಗಳ ಎಲ್ಲಾ ಲಿಂಕ್ಸ್ ಇದೇ ವಿಡಿಯೋದ ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಗೆ ಡಿಸ್ಕ್ರಿಪ್ಷನ್ಸ್ ಗಳಲ್ಲಿ ಹಾಕಿರ್ತೇವೆ. ಹಾಗೇನೆ ಈ ವಿಡಿಯೋ ನೋಡ್ತಾ ಇದ್ದೀರಾ, ಈ ವಿಡಿಯೋ ಆದ ತಕ್ಷಣನೇ ಎಂಡ್ ಕಾರ್ಡ್ ಅಲ್ಲಿ ಸೈಡ್ಗೆ ಥಂಬ್ನೇಲ್ಸ್ ಗಳು ಕಾಣ್ತವೆ. ಸೊ ಅದನ್ನ ಕ್ಲಿಕ್ ಮಾಡ್ಕೊಂಡು ಯಾರ್ಯಾರು ನೋಡಿಲ್ಲ ಆ ಎಲ್ಲಾ ವಿಡಿಯೋಗಳನ್ನ ನೋಡಿ ನಿಮ್ಮ ಸರಿ ಉತ್ತರಗಳನ್ನ ನೀವು ಅರ್ಥ ಮಾಡ್ಕೋಬಹುದು ಅಂತ ಹೇಳ್ತಾ, ಈ ರೀತಿ ಅನೇಕ ಅಪ್ಡೇಟ್ ಪಡೆಯೋಕೆ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ಲಿಸ್ನಿಂಗ್. ಗಾಡ್ ಬ್ಲೆಸ್ ಯು ಆಲ್.